ಅಪ್ಪಯ್ಯ ಏನಂಗೆ ನೋಡ್ಲಿ ಅಂತ ಈಗ ಹಂಗೆ ಗಂಡು ಮಕ್ಳು ಹೊಲ್ದಾಗ ಹೋಗಿ ಅಯ್ಯೋ ಅವ್ರ ಹೊಲ್ದಾಗ ಮಂದೆ ಬಿಡ್ಸೋದು ಅವ್ರ ಹೊಲ್ದಾಗ ಬದುಕು ಮಾಡೋದು ಹಿಂಗೆಲ್ಲ ಮಾಡ್ತಾಯ್ತು. ಮಾಡಲಿ ಮಾಡಲಿ ಮಾಡಲಿ. ಗಂಡು ಮಕ್ಕಳು ಸರಿಯಾಗಿ ಇರ್ತಾರೆ. ಮನೆಯಾಗ ಗನ್ವಾಗ ಉಂಡ್ಕೊಂಡು ಗನ್ವಾಗಿರ್ದಲ್ದಲ್ಲಿ ಇಲ್ಲದ್ದೆಲ್ಲ ಕ್ಯಾತೆ ತಕೊಂಡು ಬಂತು. ಇವಾಗ ಗಂಡು ಮಕ್ಳು ಬೇಕಾಗ್ಯಾವ. ಈ ಗಂಡು ಮಕ್ಳು ಓಹೋ ಏನಂಗೆ ಅವ್ರ ಹೊಲ್ದಾಗ ಮಂದೆ ಬಿಡ್ಸೋದೇನು ಕೇಳ್ತೀಯಾ? ಅಯ್ಯೋ 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 ನೋಡ್ಲಿ ಅಂತ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನನಗೆ ನನ್ನ ಮಗಳು ಅಳಿಯ ಇದ್ದಾರೆ, ಬಂಗಾರದಂತ ನನ್ನ ಮಗಳು ಅಳಿಯ ಇರಬೇಕಾದ್ರೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ಅಮ್ಮ ಅಮ್ಮ ಎಲ್ಲಿಗೆ ಹೋಗ್ತಾ ಇದೀಯಮ್ಮ? ನಿಮ್ಮ ತಾತಕ್ಕೆ ಸರಿಯಾಗಿ ಹೇಳ್ಬರೋಣ ಅಂತ ಏನು ನಾನು ನೋಡ್ಲಿ ಅಂತ ಹೊಲ್ದಗಳ ಗರಿ ತೆಗ್ದಾಕದೇನು ಕೇಳ್ತೀಯ? ಅಡಿಕೆ ಪಟ್ಟೆ ಕುಡಿಕೋದೇನು ಕೇಳ್ತೀಯ? ಅಯ್ಯೋ ಹೊಲ್ದಗಳದು ಕಳೆ ತೆಗಿಯೋದೇನು ಕೇಳ್ತೀಯ? ಅಯ್ಯೋ ಅಯ್ಯೋ ಅಯ್ಯಪ್ಪ ಏನು ಮಂದೆ ಬಿಡ್ಸೋದೇನು ಕೇಳ್ತೀಯ? ನಾವೇದನ್ನ ಹೊಲ್ದಕ್ಕೂ ಅದೇವನ್ ಹೊಲ್ದಕ್ಕೂ ಅಯ್ಯೋ ನೋಡ್ಬೇಕು ಹಂಗೇನೆ. ಅವರಿಬ್ರು ಹೊಲ್ದಕ್ಕೆ ಏನು ಕೆಲಸ ಮಾಡ್ತೈತೆ ಅದಕ್ಕೇನೆ ನಾನು ನೋಡ್ಲಿ ಅಂತ ನೀನು ಮಾಡಬೇಡ. ಮಕ್ಳ ಮೇಲೆ ಆಸೆ ಇದ್ರೆ ಮಾತ್ರ ಮಾಡು, ನಾನು ನೋಡ್ಲಿ ಅಂತ ಮಾಡಬೇಡ ನೀನು ಅಂತ ಹೇಳ್ಬೋತೀನಿ ಹೋಗಿ. ನನಗೆ ನೋಡ್ಕೊಂಡು ಮಾಡುತ್ತೀನಿ, ನೋಡ್ಕೊಂಡು ಬೋತ್ಕ ಒಬ್ಬ ಆರಾಮ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ ನೀನು? ಈಗ ನಿನ್ನ ಅಳಿಯ ಇರ್ಬೇಕಾದ್ರೆ ನೀನು ಏನಕ್ಕೂ ತಲೆ ಕೆಡಿಸ್ಕೋಬೇಡಮ್ಮ. ನಿನ್ನ ಅಳಿಯ ನಿನಗೆ ಎಲ್ಲ ನೋಡ್ಕೊಂತಾರೆ. ನೀನು ಯಾರು ಮಾಡಿದ್ರೇನಮ್ಮ ಈಗ ಹೇಳ್ಬರೋಣ ಅಂತ ಬಂಗಾರದಂತ ನನ್ನ ಮಗಳು ಅಳಿಯ ಇರಬೇಕಾದ್ರೆ ಯಾರು ಬೇಡ ನನಗೆ ಅಂತ ಹೇಳ್ಬೋತೀನಿ ಸರಿಯಾಗಿ. ಹೇಳಿದ್ರೆ ಮತ್ತೆ ಅವ್ರಿಗೆ ಗೊತ್ತಾಗೋದು ನಮ್ಮಿಂದಲೇ ಎಲ್ಲಾನ ಯಾವ್ದೋ ಅಜ್ಜಿ ನನ್ನ ಕೋಳಿ ಕೂಗಿದ್ರೆ ಬೆಳ್ಕರಿಯುತ್ತೆ ಮಂಗೆ ಆಡೋಳು ಅಂತಲ್ಲ, ಆಗ ಹಂಗೆ ನಾನು ಬೆಂಕಡಿ ತಿಡಿರೆ ನಾನು ಒಲೆ ಹೆಚ್ಚಿರೇನೆ ಹೂ ತುಂಬ ಎಲ್ಲ ಉಂಬೋದು ಅಂತ ಅಂದ್ಕೊಂಡವಳು. ಅಯ್ಯೋ ಆಗ ಹಂಗೆ ಆಯ್ತು ನಮ್ಮ ಅಪ್ಪನ ಕತೆ. ನಾನಿಲ್ಲ ಅಂದರೆ ಇವ್ರ ಕೈಲೇ ಹೊಲ ನೋಡ್ಕೊಂಬಕ್ಕಾಗಲ್ಲ, ನಾನು ಮಾಡಿಕೊಡ್ತಿದ್ದೆ ಅಂತ ಅನ್ಕಂಬ್ಲಿ ಅಂತ ನನ್ನ ಕಡೆಗೆ ನೋಡುತ್ತೆ, ಅಲ್ಲೇ ಗರಿ ತೆಗೆದಾಕುತ್ತೆ, ನನ್ನ ಕಡೆಗೆ ನೋಡುತ್ತೆ, ಕಳೆ ತೆಗಿಯುತ್ತೆ, ನನ್ನ ಕಡೆಗೆ ನೋಡುತ್ತೆ. ಅಯ್ಯೋ 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 ನಮ್ಮ ಹೊಲ್ದಾಗ ಕೇಳಿದ್ದು ಮಂದೆ ಬಿಡೋಕ್ಕೆ ಕುರಿ ಮಂದೇನ, ಇವಾಗ ಅವ್ರ ಹೊಲ್ದಾಗ ಬಿಡ್ಸೈತೆ. ಅದಕ್ಕೆ ಹೋಗಿ ಹೇಳ್ಬರೋಣ ಅಂತ ಅಂದರೆ ಹೇಳಿದ್ರೆ ಇವಾಗಿನ ಜನಕ್ಕೆಲ್ಲನ ಸರಿಯಾಗಿ ಅರ್ಥ ಆಗಂಗೆ ಹೇಳಿದ್ರೇನೆ ಮತ್ತೆ ಅವ್ರೇನೋ ಅಂದ್ಕೊಂಡಿರ್ತಾರೆ ಮನಸ್ಸಿನಾಗೆ. ನಮ್ಮ ಮನಸ್ಸಿನಾಗ ಏನೈತೆ ಅಂತ ನಾವು ಸರಿಯಾಗಿ ತಿರುಗಿಸ್ಕೊಟ್ರೇನೆ. ಮತ್ತೆ ತಿರುಗಿಸ್ಕೊಡ್ಲಿಲ್ಲ ಅಂತಂದರೆ ಅಷ್ಟೇ. ಅಷ್ಟಕ್ಕೆ ಅಷ್ಟೇನೆ ತಿರುಗಿಸ್ಕೊಡ್ತಾ ಇರ್ಬೇಕಂತಾರ್ಗೆಲ್ಲನ. ಈ ಎಲ್ಲನ ಈ ಅಮ್ಮಂದು ನಮ್ಮ ಚಿಕ್ಕಮ್ಮನ ಪಾಠ. ಐತೆ ನಮ್ಮ ಚಿಕ್ಕಮ್ಮ ಬೋಲು ಐತೆ ಏನೋ ಅಂತ ಅನ್ಕೊಬಿಟ್ಟೈತೆ. ಅಯ್ಯಪ್ಪ 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 ನಿಂತದು ಅಂತೀಯ. ಮಳೆ ಅಂತೂ ಯಾಕನ ಬರೋದೇ ಇಲ್ಲ ಅಲ್ವೇನ ತಿಮ್ಮಜ್ಜಿ? ಹಂಗೆ ಮಾಡುವಾಗುತ್ತೆ, ಗುಡುಗು ಮಿಂಚು ಗಾಳಿ ಎದ್ದಾಡುತ್ತೆ, ಯಾಕೋ ಬರೋದೇ ಇಲ್ಲ ಮಳೆ ಅಂತನು. ಜನಗಳಿಂದ ಬರಲ್ಲ ಕಣೆ, ಎಲ್ಲ ಬರೀ ಇವಾಗ ಇಂಥ ಜನಗಳು ಇರೋದ್ರಿಂದ ಬರೀ ಕೆಡ್ಕು. ಇಂಥವರೆಲ್ಲ ಬಂದು ಊರುಗಳಾಗ ಸೇರ್ಕೊಂಬೋದ್ರಿಂದನ ಆವಾಗ ಊರು ಬಿಟ್ಟವ್ರಿಗೆ ಬಂದು ಇಂಥವೆಲ್ಲ ಸೇರ್ಕೊಂತಾವಲ್ಲ ಕೆಟ್ಟೋಳ್ಗಳು, ಆವಾಗ ಬರಲ್ಲ ಕಣೆ ಮಳೆ. ಬುದ್ಧಿ ಸರಿ ಇರಲ್ವಲ್ಲ, ಆ ಬುದ್ಧಿ ನೋಡೇ ಹೋಗುತ್ತೆ ಮಳೆ ಇಂಥರ್ನೆಲ್ಲನ ನೋಡಿ. ಇವಳು ತಿಮ್ಮಿ ಅಂಕ್ಲು ಮಾತಾಡ್ತಾಳೆ, ಸುಮ್ಮನೆ ಹೋಗ್ಬೇಕಾ? ಅಂಕ್ಲು ಮಾತಾಡ್ತಾಳ ಅಂಕ್ಲು ನಡಿಯಮ್ಮ. ಅಯ್ಯೋ ಅವೆಲ್ಲ ಏನು ಅವೆಲ್ಲ ಓಲ್ಡ್ ಜನತಾಗೆಲ್ಲ ಮಾತಾಡಬಾರ್ದು ಅಂಥವೆಲ್ಲ ಮಾತಾಡೋಕ್ಕೆ ಹೋಗ್ಬಿಡ ನಡಿ. ಏನಾದರೂ ಮಾತಾಡ್ಕೊಂಬ್ಲೇ ವಯಸ್ಸೋದ್ಮೇಲೆ ಮುದ್ದಿಲ್ಲ ಅಂದ್ರೆ ಏನಿಗ್ರು ಒಂದು ತುತ್ತು ಮುದ್ದೆ ಇಕ್ಕರಿರಲ್ಲ. ಆ ಮನೆ ಈ ಮನೆ ಹೊಲಿತಾ ಇರ್ತಾವೆ. ಹೋಗು ನಾನೇ ಮುದ್ದೆ ಐತಿ ನೀನೇ ಮುದ್ದಿಲ್ಲ. ಮುದ್ದಿಲ್ಲ ಅಂತ ಅಣ್ಣರ ಜಾಸ್ತಿ ಎಲ್ಲ ಕೀಳ್ಕೊಂಡು ಇಲ್ಲಿ ಬಂದಿದೆಯಲ್ಲ, ನೀನೇ ಮುದ್ದಿಲ್ಲ ಕಣೆ ನಡಿಯಮ್ಮ. ಅವೆಲ್ಲ ಏನು ಅವೆ ಅಂಥವೆತ್ತ ಅಂಥವ್ರ ಜನತಾಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ಲೋ ಕ್ಲಾಸ್ ಅವರೆಲ್ಲನ ಅಂತ ಲೋ ಕ್ಲಾಸ್ ಇರೋ ಅಂಥ ಜೊತೆಗೆ ಮಾತಾಡಕ್ಕೆ ಹೋಗ್ಬಾರ್ದು. ಅವರೆಲ್ಲನ ಹೈ ಕ್ಲಾಸ್ ಎಲ್ಲ ಸ್ಟ್ಯಾಂಡರ್ಡ್ ಜನತೆ ಮಾತಾಡಬೇಕು. ಮಾತಾಡಿದ್ರೆ ಸ್ಟ್ಯಾಂಡರ್ಡ್ ಎಲ್ಲ ಇಂಥ ಲೋಕಲ್ ಜನತೆಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ಇಂಥವ್ರತಾಗೆಲ್ಲ ಮಾತಾಡಿ ನಾವು ಲೋಕಲ್ ಆಗಬಾರ್ದು. ನಾವು ಸ್ಟ್ಯಾಂಡರ್ಡ್ ಅಮ್ಮ, ನಾವು ಸ್ಟ್ಯಾಂಡರ್ಡಾಗೆ ಮಾತಾಡಬೇಕು. ಇವೆಲ್ಲ ಲೋಕಲ್ ಗಾಡಿಗಳು ಇವೆಲ್ಲನ ಇವತ್ತಾಗೆಲ್ಲ ಮಾತಾಡಬಾರ್ದು. ಸ್ಟ್ಯಾಂಡರ್ಡ್ ಆಗಿದ್ರು ಹೋಗ ಅಂತ ಯಾಕೆ ಮದುವೆ ಆಗ್ತಿದ್ದೆ? ಅದೇ ಮದುವೆ ಆಗಿರೋನ್ನ ಸ್ಟ್ಯಾಂಡರ್ಡ್ ಅಂತ ಸ್ಟ್ಯಾಂಡರ್ಡ್. ಸರಿಯಾಗಂದೆ ಕಂಟಿಮಜ್ಜಿ, ಸರಿಯಾಗಂದೆ. ಸರಿಯಾಗಂದೆ ಕಣ. ಏನು ಕಂಗ್ ಮಾತಾಡ್ತಾ ಇದೀಯಾ? ವಯಸ್ಸಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀರಾ, ಹಿಂಗೆ ಮಾತಾಡ್ತಾ ಇದ್ದೀರಾ? ಏನು ಕಂಗ್ ಮಾತಾಡ್ತಾ ಇದ್ದೀರಾ ನೀವು? ಲೋಕಲ್ ಜನ ಅಂತ ಕೇಳ್ತೀಯಲ್ಲ, ನೀ ಸ್ಟ್ಯಾಂಡರ್ಡ್ ಹೋಗಿ ಅಂತನ್ಯಾಕೆ ಮದುವೆ ಆದಿ? ಮದುವೆ ಆಗಿ ಅಲ್ಲೇನೆ ಅವನ್ನೆಲ್ಲ ಕೊಳ್ತಿದ್ದೀರನ್ನ ಮದುವೆ ಆಗಿ ಅವಳಿ ನಂಬ್ತಾಳೆ ನನ್ನಂದ್ರೆ ಹಂಗೆ ಮತ್ತೆ ಅಂಬೋದು. ನೀನು ಒಳ್ಳೆ ಶ್ರೀಮಂತರ ಮದುವೆ ಆಗಿ ಕೆಲಸಗಳರ ಮದುವೆ ಆಗಿ ಕೋಟ್ಗಟ್ಲೆ ದುಡ್ಡಿರೋ ಮದುವೆ ಆಗಿದೆ, ಅದು ಸ್ಟ್ಯಾಂಡರ್ಡ್. ನೀನು ಲೋಕಲ್ಲೇ ಮತ್ತೆ ನೀನು ನಮ್ಗೇನ ಕೆಳಕ್ಕೆ ಹೋದೆ ಕಣೆ ಅಂತ ಅನ್ನೋಗಿ ಮದುವೆ ಆಗಿದ್ಯಾ? ಅಮ್ಮನ ಆಸ್ತಿಗೆ ಕಂಡರ ಆಸ್ತಿಗೆ ಬಂದು ಸೇರ್ಕೊಂಡಿರೋರು ನೀವು. ನನ್ನ ನಂಬ್ತಾಳೆ ನನ್ನ. ನನ್ನ ನಂಬಿಡ್ರೆ ಏನಿಲ್ಲ ನಿನ್ನ. ಸುಬ್ಲಕ್ಷ್ಮಿ ಏನಕ್ಕೆ ನಗ್ತಾ ಇದೆಯಾ ನೀನು? ಏನಕ್ಕೆ ನಗ್ತಾ ಇದೆಯಾ ಅಂತ? ಏನಕ್ಕೆ ನಗ್ತಾ ಇದೆಯಾ ಅಂತಂದ್ರೆ ಇವ್ರು ಮಾತಾಡ್ತಿರೋದಕ್ಕೆ ನೋಕು ಬರ್ತೈತಿ, ನೋಗ್ತಾ ಇದ್ದೀನಿ. ಹಾಗೆ ಹೇಳ್ತೀನಿ ಕೇಕ್ ಹಾಕ್ಯಂಡಾಗೆ ಏನು ಏನು ಇವರೇನೇನು ಏನು ದೊಡ್ಡ ಇದು ಮಂಗಾಡ್ತಾರೆ.
ನೆಟ್ಟಿಗೆ ಮಾತಾಡೋದು ಕಲಿ ಫಸ್ಟ್ ನೀನು. ಲೋಕಲ್ ಪಾಕಲ್ ನನಗಿಲ್ಲೋಡು. ನಾನು ಏನು ಅನ್ಕೊಂಡಿದ್ದೀನಿ, ನನಗೆ ಇಂಗ್ಲೀಷ್ ಎಲ್ಲ ಅರ್ಥ ಆಗುತ್ತೆ. ನಿನ್ನಂತ ಇದಲ್ಲ ನಾವು. ಓ ನೀನು ಎಂತಳು ನೀನು? ನೀನು ಸ್ಟ್ಯಾಂಡರ್ಡ್ ಒಟ್ಟು ಧೂಳಯ್ಯ. ಸ್ಟ್ಯಾಂಡರ್ಡ್ ಅಂತ ಸ್ಟ್ಯಾಂಡರ್ಡ್ ಯಾರಿಗೆ ಹೇಳ್ತಾ ಇದೀಯ ನೀನು? ಮುದ್ದಿಲ್ಲ ಅಂತ ಯಾರಿಗೆ ಹೇಳ್ತಾ ಇದೀಯ? ಏಯ್, ಇವತ್ತು ನಮ್ಮ ತಿಮ್ಮಜ್ಜಿ ಇವ್ರು ಸುಖವಾಗೈತೆ ಎಂಬುದು ನಿನಗೇನೋ ಗೊತ್ತೈತಿ? ಗೊತ್ತಿರತ್ತೆ ಕಣೆ ಮಾತಾಡ್ತಾ ಇರೋದು. ಸುಮ್ಮನೆ ಹೊರಗಿನ ನೋಟಕ್ಕೆ ನೋಡ್ಕೊಂತೀವಿ ಅಂತ ಹೇಳ್ತಾ ಇದ್ದೀರ ಅಷ್ಟೇನೆ. ನೀನು ಮುದ್ದಿಲ್ಲ ಕಣೆ, ನಿನಗೆ ಮುದ್ದಿಲ್ಲ. ತಡಿ ನೋಡ್ಮಂತೆ ನೀನು ಬಾಳೆ ಎಂತದಂತ. ಮೀರಾ ಒಬ್ಬ ಮಗ ಸೊಸೆನೂ ನೆಟ್ಟಿಗೆ ಇಕ್ಕಮ್ಮ ಯೋಗ್ಯತೆ ಇಲ್ಲ. ಇಬ್ಬರು ಮಕ್ಳು ತಾಗೆ ನಮ್ಮ ತಿಮ್ಮಜ್ಜಿ ಉಂಟ್ಕೊಂಡು ಘನವಾಗೈತಿ. ಇಬ್ಬರು ಗಂಡು ಮಕ್ಳು ತಗೋ ಘನವಾಗಿ ಉಂಟ್ಕೊಂಡು ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಚಂದಕ್ಕೈತಿ. ಇವತ್ತು ಈ ವಯಸ್ಸಿನಾಗ ಅಜ್ಜಿ ಸುಖವಾಗಿದ್ದಾಳೆ, ಹಂಗೈದಾಳೆ. ನಿನಗೆ ಮುಂದಿನ ಎಂಥ ಬಾಳು ಬರುತ್ತೆ ಅಂತ ನೋಡ್ಮಂತೆ. ಈ ವಯಸ್ಸಾಗಿರಾರ ಇವ್ರು ಹಿಂಗೈದಾರಲ್ಲ, ಇಂಥ ಬಾಳು ನೋಡೋಣ ನೀನು. ಇಷ್ಟು ವಯಸ್ಸಾದ್ರೆ ಅವಜ್ಜಿ ಎಷ್ಟು ಗಟ್ಟಿಮುಟ್ಟಿಗೈದಾಳೆ. ನೀವಿಬ್ರು ನೀವು ಹೆಂಗಸ್ರಾಗಿದ್ರೆ ಅವಜ್ಜಿ ಇರೋ ತಕ ನೀವಿರ್ರೆ ನೋಡೋಣ. ಇನ್ನೊಂದು 2-3 ವರ್ಷ ಕಳೀರಿ. ಅವಾಗ ಗೊತ್ತಾಗುತ್ತೆ. ಈಗಲೇ ಕಾಲು ಹೇಳ್ಕೊಂಡು ಓಡಾಡ್ತೀಯಲ್ಲಿ. ಕಾಲು ಎತ್ತಿಕ್ಕಾಗಲ್ಲ. ತರ ಎಮ್ಮೆ ತಪ್ಪಣೆ ಎತ್ತಿಕ್ಕಂಗಾಗುತ್ತೆ. ಕಾಲು ಎಳಿತೀಯ. ಅವಜ್ಜಿನ ಅವಸ್ಥೆನ ಇರ್ತೀಯನೇ ನೀನು ಬಂದೇನು? ನೀನು ಬಂದ ಸೊಸೆ ಅತ್ತೆ ಪರ ವಹಿಸ್ಕೊಂಡು ಮಾತಾಡೋಕೆ ಬಂದಿದೀಯ. ಅಯ್ಯೋ, ನಾವು ಯಾರಿಗೂ ತಲೆ ಕೆಡಿಸ್ಕೊಂಡು ನಾವು ಕೇರ್ ಮಾಡಲ್ಲ. ನೀವೆಲ್ಲರೂ ಮಾತಾಡಿದ್ರೆ ನಾವು ಯಾರಿಗೂ ಕೇರ್ ಮಾಡಲ್ಲ ನಾವು. ನನ್ನ ಲೋ ಕ್ಲಾಸು ಅಂತಾಳೆ ಅವಳು. ಲೋ ಕ್ಲಾಸು ನಮ್ಮ ಮದುವೆ ಆಗ್ಯವಳೆ. ಅವಳು ಲೋ ಕ್ಲಾಸ್. ನನ್ನ ನಂಬ್ತಾಳಲ್ಲ ಗಿರ್ಜಿಬೆ. ಅದಕ್ಕೆ ಹೋಗಿ ಅಂತನ್ನು ಮದುವೆ ಆಗಿದ್ಯಾ ನೀನು ಕಣೆ ಲೋ ಕ್ಲಾಸು. ನಾನಲ್ಲ ಲೋ ಕ್ಲಾಸು ಅಂತ ಚಂದ ಕೂಗ್ಳ್ತಾ ಇದ್ದೀನಿ. ಅನ್ನು ಹೇಳ್ತೀನಿ ಅಂದ್ರೇನೆ ಮತ್ತೆ ಗೊತ್ತಾಗೋದು. ಹೋಗಿ ಅಂತನ್ನು ಮದುವೆ ಆಗ್ಯವಳೆ. ಆ ಕಡೆ ಸ್ಟ್ಯಾಂಡರ್ಡು, ನನ್ನ ಸ್ಟೈಲು ಸ್ಟ್ಯಾಂಡರ್ಡ್ ಅಂಬಳ ಅಂತನ್ನು ಮದುವೆ ಆಗಿ ನಮ್ಮ ತಿಮ್ಮಜ್ಜಿನ ಲೋ ಕ್ಲಾಸ್ ಅಂದ್ರೆ ಹೋಗು. ಸರಿ ಆಗಂದಿದ್ಯಾ ಕಣ್ ತಿಮ್ಮಜ್ಜಿ. ನಚ್ಚಗಾಗೈತಿ. ಕರೆಕ್ಟಾಗಿ ಹೇಳ್ದೆ ಕಣಗಿದ್ದಿಮ್ಮಿ, ಕರೆಕ್ಟಾಗಿ ಹೇಳ್ದೆ. ನಮ್ಮ ತಿಮ್ಮಜ್ಜಿನ ಅಂದ್ರೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ ಅಂತ. ಸ್ಟ್ಯಾಂಡರ್ಡ್ ಆಗಿರೋದು ಮದುವೆ ಆಗ್ಬೇಕಾಯ್ತು. ಅಲ್ಲೇ ಅವಳು ವಾಣಿ ಮದುವೆ ಆಗಿ ಬಿಟ್ಟಿರನ್ನ ವಾಣಿಗೆ ಮೋಸ ಮಾಡಿ ಮದುವೆ ಆಗಿದ್ಯಲ್ಲಿ. ನೀನು ಅಂತಾಳೆ. ನೀನು ಮಾತಾಡಬೇಡ, ನನ್ನ ಮಾತಾಡೋ ನೀನು. ಯಾರ ತಗನ ನೀನು ಮಾತಾಡಿದ್ಯಾ ಅಂದ್ರೆ ಸರಿಯಾಗಲ್ಲ. ನಂತ ನೀನು ಮಾತಾಡ್ಬೇಕು ನೀನು. ಏನಂತ ಹೋಗೋಣ. ನೀನು ಇಂಥರ್ತಾಗೆಲ್ಲ ಮಾತಾಡೋದೆಲ್ಲ ನಡಿಯಮ್ಮ ಸುಮ್ಮನೆ. ನಾನು ಅದಕ್ಕೆ ಮಾತಾಡಿದ್ರೆ ಮಾತಾಡಲಿ, ಬಾರಮ್ಮ ಬಸ್ಲಿ ಅಂದಿದ್ದು. ತಿಮ್ಮಜ್ಜಿ ಅಂತ ಕುಗುಳುತ್ತು ಕಣ್ಗಿರ್ಜಿಂಬೆ. ಬಾಯಿಗೆ ಬಂದು ನಂಗೆ ಹೋಗುತ್ಬಿಡ್ತು. ಕುಗುಳ್ಬೇಕು ಸುಮ್ಮನಿರು. ನಮ್ಮ ತಿಮ್ಮಜ್ಜಿ ಹೋಗ್ತಿದ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಾಗವ್ರು ನೋಡು. ಸರಿಯಾಗಿ ಹೇಳೈತಿ. ನಾನು ಹೋಗ್ತಾ ಇದ್ದೀನಿ. ಲೋ ಕ್ಲಾಸು ಅಂತ ಕೇಳ್ತಾರೆ. ಲೋ ಕ್ಲಾಸ್. ಅದಕ್ಕೆ ನೀನು ಕಣೆ ಲೋ ಕ್ಲಾಸು ಅಂತ ಸಂದಕ್ಕೆ ಹೋಗ್ತಿ. ಬಾಯಿ ಮುಚ್ಕೊಂಡು ಮಾತಾಡೋಕೆ ಮಾಕಿಲ್ಲ. ಹಂಗಂದ್ರೆ ಗಿದ್ದಿದ್ದು ಮಾತಾಡೋಕೆ ಮಾಕಿಲ್ಲ, ಸುಮ್ಮನೆ ಆಗ್ತಾಳೆ. ಮತ್ತು ಅಂತ ಹೋಗಿ ಮದುವೆ ಆಗ್ಯವಳೆ. ಮಾತಾಡ್ಲಿ ಇವಾಗ ಯಾರನ್ನ ಸರಿಯಾಗಿ ಅಂಬ್ತಾರೆ. ಆ ಪಟ್ಟಿ ಸ್ಟ್ಯಾಂಡರ್ಡ್ ಮಾಡ್ತಿದ್ದೆ. ಹೋಗಾಗಳೆ ವಾಣಿ ಗಂಡನ ಮದುವೆ ಆಗಿದೆಯಾ ಅಂತ ಹೇಳಿ ಚೆಂದಾಗಿ ಅಂಬ್ತಾರೆ. ಸರಿಯಾಗಿ ಅಂದ್ಬಿಡ್ತಾರೆ. ಮಾತಾಡಲ್ಲ. ಇನ್ಯಾರ ತಗೋ ಮಾತಾಡಲ್ಲ ಅವಳು. ಮಾತಾಡಕ್ಕೆ ಹೋದ್ರೆ ಸರಿಯಾಗಿ ನಾನು ನಂಬ್ತಾರೆ ಎಂಬುದು ಗೊತ್ತು. ಅದಕ್ಕೆ ಯಾತ ಮಾತಾಡಲ್ಲ ನೋಡು, ಸುಮ್ಮನೆ ಆಗ್ಬಿಡ್ತಾಳೆ. ಇನ್ಯಾರನ್ನ ಮಾತಾಡ್ಸಿದ್ರೆ ಕಿಟ್ಟಪ್ಪರ ಮಂತಕ್ಕೆ ಹೋಗ್ತಾ ಇದ್ದಾಳೆ ಅಕ್ಕನ. ಬಡ ಯಾಕೆ ಹೋಗ್ತಾಳೆ? ಅವ್ರ ಅಪ್ಪ ಇಂತಕ್ಕೆ ಹೋಗ್ತಾಳೆ. ಅವ್ರ ಅಪ್ಪ ಏನು ಗೊತ್ತಾಗೆ ತಾಲಿಗಳು ಬಂಡವಾಳ. ಅವರು ಅಲೇನೆ. ಅಷ್ಟಕ್ಕಷ್ಟೇ ಮಾತಾಡ್ಸಕ್ಕೆ ಹೋಗಲ್ಲ. ಕರಿಯಕ್ಕೆ ಬಂದಿದ್ರಪ್ಪ ಆಗ್ಲೆ ಎಲ್ಲ ಮಗ ಸೊಸೆ ಎಲ್ಲನ ಕರೆಯಿದ್ರು. ಇಟ್ಟಣ ಇನ್ನು ಬರ್ರಿ ಮಂತಕ್ಕೆ ಅಂತ ಹೇಳಿ ಕರಿತಿದ್ರು. ಅದೇನೇನು ಮಾತಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ. ಅದೇ ವೇದಪ್ಪನವರೆಲ್ಲ ಹೋಗಿ ಕರಿತಿದ್ರೇನ ಕಣಮ್ಮ. ನಾನು ನಗಕ್ಕೆ ಸುಬ್ಲಕ್ಷ್ಮಿ ನಗ್ಬೇಡ ಕಣೆ ಅಂತಾಳೆ. ಅಳ್ಕೊ ಇವಳು ಕವಿತಾ ನಗ್ಬೇಡ ಕಣೆ ಸುಬ್ಲಕ್ಷ್ಮಿ ಅಂತಾಳೆ. ಜೋರಾಗಿ ನಗ್ಬೇಕಾಯ್ತು ಕೇಕ್ ಆಯ್ಕೆ. ನಾನು ಅಚ್ಚೆ ಹುರ್ಕಂಬ್ಲಿ ಅಂತ ಇನ್ನೂ ಜೋರಾಗಿ ನಗೆ. ಜೋರಾಗಿ ನಗು, ಏನು ಹೆದರಿಕೆ ಬೇಡ, ಜೋರಾಗಿ ನಗು ಅಂತ ಅಂದೆ. ಅವಾಗ ಸುಮ್ಕಾದ್ಲು ನೋಡು. ಸರಿಯಾಗಂದು. ನಾನು ಸರಿಯಾಗಮ್ಮ ನಂಬ್ತಿದ್ದೆ. ಸರಿಯಾಗಿ ಸಿಕ್ಕಿಳು. ಸರಿಯಾಗಂದೆ ಕಣ್ಗೆಜ್ಜಿಂಬಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ತಿಮ್ಮಜ್ಜಿ ಸರಿಯಾಗಿ ಹೋಗ್ತು ಉಪ್ಪಿನಕಾಯಿ ಹಾಕ್ಬಿಡುತ್ತೆ ಹರಗನ ಆಯ್ತು. ಅವ ಅಮೃತನ್ಗೆ ದೊಡ್ಡದಾಗ ಮಾತಾಡಕ್ಕೆ ಬಂದ್ಲು. ಇವಜ್ಜಿ ಹೋಗ್ತಾ ಇರೋದು ನೋಡಿ ಸರಿಯಾಗ. ಇವಜ್ಜಿನ ಏನೋ ಮಾತಾಡಿರುತ್ತೆ. ನಮ್ಮ ತಿಮ್ಮಜ್ಜಿನೂ ಸುಮ್ಕಿರಲ್ಲ ಬಾಯಿ. ಆದ್ರೂ ಅಂದರೆ ತಿರ್ಗು ಸರಿಯಾಗಿ ಕೊಡುತ್ತೆ. ಅವಳೇನೋ ಲೋ ಕ್ಲಾಸ್ ಅಂದ್ಲಂತೆ. ನಮ್ಮ ತಿಮ್ಮಜ್ಜಿಗೆ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ನೀನು ಸ್ಟ್ಯಾಂಡರ್ಡಾಗಿ ಆಗಿರೋಳು. ಹೋಗಿ ಒಳ್ಳೆಯ ಮದುವೆ ಆಗ್ಬೇಕಾಯ್ತು. ಯಾಕೆ ಹೋಗಿ ಅಂತ ಮದುವೆ ಆಗಿದಿ ಅಂತ ಹೇಳಿ ಚಂದಕ್ಕೆ ಬೈತು ನೋಡು. ಅದಕ್ಕೆ ಸುಮ್ಮನೆ ಆಗ್ಬಿಟ್ಲು. ಮಾತಾಡಕ್ಕೆ ಮಾಕಿಲ್ಲ ಹಂಗಂದ್ರೆ. ನೋಡ್ತಾ ಇರಿ, ನೆನೆ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.